Hi friends, welcome back to my channel. Good morning. How are you? How are you? ನಾನು ಇವತ್ತು ಹೆಸರುಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಅನ್ನ ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಸರುಕಾಳು ತೊಗೊಂಡು ತೊಳೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಟೊಮೆಟೊ ಕೊಯ್ದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 6 ಜನಕ್ಕೆ 3 ಟೈಮ್ಗಾಗಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತರಕಾರಿ ಇದ್ದರೆ ಹಾಕ್ಕೋಬೋದು, ಇಲ್ಲದೇ ಇದ್ರೂ ಚೆನ್ನಾಗಿರುತ್ತೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಸಾಕು. ಬದನೆಕಾಯಿ, ಆಲೂಗಡ್ಡೆ ಮನೇಲಿತ್ತು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹಸಿ ಕೊಬ್ಬರಿ ತುರಿ, ಅರಿಶಿನ, ಈಗ ಸಾಂಬಾರು ಪುಡಿ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಟೈಮ್ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ. ಸಾಂಬಾರು ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಫ್ರೆಂಡ್ಸ್. ಇನ್ನೇನಿಲ್ಲ. ಹಸಿ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗಲೇ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕಿ ಗ್ಯಾಸ್ ಮೇಲೆ ಇಟ್ಟು ವಿಸಿಲ್ ಬಂದರೆ ಆಯಿತು ಫ್ರೆಂಡ್ಸ್. ಈಗ ಸ್ವಲ್ಪ ಹುಣಸೆಹಣ್ಣು ನೆನೆಸಿಡ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಹುಣಸೆಹಣ್ಣು ಕಡಿಮೆನೇ ಹಾಕ್ಕೊಳ್ಳಿ, ಟೊಮಟೊ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ. ಈಗ ಅದನ್ನು ಹುಣಸೆಹಣ್ಣು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಸಾಂಬಾರು. ನಾನಿದು ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ನೀವು ಮಧ್ಯಾಹ್ನ ಟೈಮು ಲಂಚಿಗೆ ಮಾಡೋದಾದ್ರೂ ಮಾಡ್ಕೋಬೋದು. ನೋಡಿ, ಈಗ ಬೆಂದಿದೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದಕ್ಕೂ ಫಸ್ಟು ಒಂದು ಸಲ ತೆಗೆದು ನೋಡಿದೆ. ಆವಾಗ ಬೆಂದಿರಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಈ ವಿಸಿಲು ಸರಿಯಾಗಿ ಬರಲ್ಲ. ಎಲ್ಲರ ಮನೇಲಿ ವಿಸಿಲು ಸೈ ಅಂತ ಬಂದರೆ, ನಮ್ಮ ಮನೇಲಿ ಗಿರ ಅಂತ ತಿರುಗಿ ಆಮೇಲೆ ಮತ್ತೆ ಒಂದೆರಡು ವಿಸಿಲ್ಗೆ ಇಟ್ಟೆ ಫ್ರೆಂಡ್ಸ್. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಒಂದು 4 ವಿಸಿಲ್ ಬಂದರೆ ಸಾಕು. ಇದು ಹೊಸ್ದಾಗಿ ಬೆಳೆದಿರೋದು, ನಾವೇ ಬೆಳೆದಿರೋದು, ಅದರಿಂದ ಇರ್ಬೋದೇನೋ ಬೆಂದೇ ಇಲ್ಲ ಒಂದೆರಡು ವಿಸಿಲ್ಗೆ. ಆದರೆ 4 ವಿಸಿಲ್ ಇಟ್ಟೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಬೆಂದಿದೆ. ಇದನ್ನೇನು ಸ್ಮ್ಯಾಶ್ ಮಾಡ್ಕೊಡೋದು ಬೇಡ, ಸುಮ್ಮನೆ ಹಿಂಗೆ 2 ಸಲ ತಿರುಗಿ ಕೊಟ್ಟರೆ ಅದೇ ಮೆತ್ತಗಾಗುತ್ತೆ ಫ್ರೆಂಡ್ಸ್. ಈಗ ಹುಣಸೆಹಣ್ಣು ರಸ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು. ರೊಟ್ಟಿ ಚಪಾತಿಗೆ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಮುದ್ದೆ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 4 ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಇಟ್ಟು A few moments later. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಎಣ್ಣೆ ಮತ್ತು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಸಿಡಿದಿದ್ದಾದಮೇಲೆ ಈರುಳ್ಳಿ, ಮಾಮೂಲಿ ಎಲ್ಲರೂ ಹಾಕೋ ಥರನೇ ಹಾಕ್ಕೊಳ್ಳೋದು. ಹಸಿ ಕರಿಬೇವು ಇತ್ತು ಮನೇಲಿ, ಹಸಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ವಾಡಿಸ್ಕೊಂಡು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಂಗು ಸಹ ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಇಂಗು ಡೈಜೆಷನ್ಗೆ ಒಳ್ಳೆಯದು ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಎಲ್ಲ ಹಾಕ್ಕೊಂಡು ಸಾಂಬಾರು ಸುರಿದ್ರೆ ಆಗೋಯ್ತು, ರೆಡಿ ಆಯಿತು ಫ್ರೆಂಡ್ಸ್ ಸಾಂಬಾರು. So beautiful, so elegant, just looking like a wow. Just looking like a wow. ಮುದ್ದೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೂ ಒಳ್ಳೆಯದು, ರಿಚ್ ಪ್ರೋಟೀನ್ ಇರುತ್ತೆ ಅಲ್ವಾ. ಅವಾಗಿಂತ ಸಾಂಬಾರು ಮಾಡ್ತಾಯಿದ್ರೆ ಒಳ್ಳೆಯದು ಫ್ರೆಂಡ್ಸ್. दीदी वाह दीदी, दीदी